ಸ್ನೇಹಿತರೆ ನಮಸ್ಕಾರ. ಇರಾನ್ನ ಸುಪ್ರೀಂ ಲೀಡರ್ ಅಂತ ಅನಿಸ್ಕೊಂಡಂತಹ ಅಲ್ ಖಮೇನಿಯ ಹತ್ಯೆಯಾಗಿದೆ. ಈ ಹತ್ಯೆಯ ಬೆನ್ನಲ್ಲೇ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು, ಜೊತೆಗೆ ಸಾಕಷ್ಟು ಪರಿಣಾಮಗಳನ್ನು ಭಾರತ ಕೂಡ ಇದರಲ್ಲಿ ಎದುರಿಸುತ್ತೆ ಅನ್ನುವಂಥದ್ದು ಪ್ರಮುಖವಾದಂಥ ಅಂಶ. ಯಾವೆಲ್ಲ ಪರಿಣಾಮಗಳನ್ನು ಭಾರತ ಎದುರಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಭಾರತೀಯರಿಗೂ ಕೂಡ ಆತಂಕ ಇದೆ. ಆ ನಿಟ್ಟಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಜೊತೆಗೆ ನಾವು ಸ್ಟೋರ್ ಮಾಡಿಟ್ಕೊಳ್ತೀವಿ ಅಂತ ಹೇಳಿದ್ರೆ ಏನನ್ನು ಸ್ಟೋರ್ ಮಾಡಿಟ್ಕೋಬೋದು, ಈ ಥರದ ಒಂದಿಷ್ಟು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಮಧ್ಯಪ್ರಾಚ್ಯದಲ್ಲಿ ಈಗ ಆಗ್ತಿರುವಂಥ ಯುದ್ಧದ ವಾತಾವರಣದಿಂದ ಪ್ರಮುಖವಾಗಿ ನಾವೆಲ್ಲ ಈ ಜಾಗತಿಕವಾಗಿ ಯಾವೆಲ್ಲ ಯುದ್ಧಗಳಾಗುತ್ತೋ ಆಗೆಲ್ಲ ನಾವೆಲ್ಲರೂ ಕೂಡ ಚರ್ಚೆ ಮಾಡುವಂಥದ್ದು ಪೆಟ್ರೋಲ್ನ ಬೆಲೆ. ನಾವೆಲ್ಲರೂ ಕೂಡ ದಿನನಿತ್ಯ ಉಪಯೋಗಿಸುವಂಥ ಪೆಟ್ರೋಲ್, ಜೊತೆಗೆ ನಮ್ಮ ದೇಶದ ಒಳಭಾಗದಲ್ಲಿರುವಂಥ ಸಪ್ಲೈ ಚೈನ್, ಈ ಸಪ್ಲೈ ಚೈನಿಗೆ ಪ್ರಮುಖವಾಗಿ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಆ್ಯಡ್ ಆಗುತ್ತೆ. ಈ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಆ್ಯಡ್ ಆಗಿದ ತಕ್ಷಣ ನೀವೇನಾದರೂ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್, 1 kg ಟೊಮೆಟೊವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆ ಟೊಮೆಟೊದ ದರವೂ ಕೂಡ ಏರಿಕೆ ಆಗುತ್ತೆ. ಈ ರೀತಿಯಾಗಿ ಏರಿಕೆ ಆಗೋದ್ರಿಂದಾಗಿ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗುವಂಥದ್ದು ಸರ್ವೇ ಸಾಮಾನ್ಯ. ಈಗ ಆಗ್ತಿರುವಂಥ ಯುದ್ಧದ ಪರಿಣಾಮದಿಂದಾಗಿ ಸದ್ಯ ಅತಿ ಹೆಚ್ಚು, ಇಡೀ ಜಗತ್ತಿಗೆ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಪೂರೈಕೆ ಮಾಡುವುದರಲ್ಲಿ ಇರಾನ್ ಮತ್ತು ಇರಾಕ್ ರಾಷ್ಟ್ರಗಳು ಅಥವಾ ಮಧ್ಯಪ್ರಾಚ್ಯದಲ್ಲಿರುವಂಥ ಪ್ರದೇಶಗಳೇನಿದೆ ಅದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಜಗತ್ತಿನ ಕಚ್ಚಾ ತೈಲವನ್ನು ಕೊಡುವಂಥ ನಿಟ್ಟಿನಲ್ಲಿ. ಆದರೆ ಭಾರತ ಅಮೆರಿಕ ಹೇರಿರುವಂಥ ನಿರ್ಬಂಧನೆಗಳ ಕಾರಣಕ್ಕೋಸ್ಕರ ಇರಾನ್ನಿಂದ ಅತಿ ಹೆಚ್ಚಾಗಿ ಕಚ್ಚಾ ತೈಲವನ್ನು ನಾವು ಆಮದು ಮಾಡಿಕೊಳ್ತಾ ಇಲ್ಲ. ಇದು ಒನ್ ಸೈಡ್ ಸೇಫರ್ ಅಂತ ಅನಿಸಿದ್ರೆ, ಅತಿ ಹೆಚ್ಚಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಆಗುವಂಥ ಕಚ್ಚಾ ತೈಲದ ಈ ಮಾರಾಟ ಅಥವಾ ಕೊಂಡುಕೊಳ್ಳುವಿಕೆ ಏನಿದೆ ಇದು ಆಗುವಂಥದ್ದು ಹಾರ್ಮಜ್ ಜಲಸಂಧಿ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಇದು ಇರಾನ್ ಮತ್ತು ಈ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ನಡುವೆ ಒಂದು ಕನೆಕ್ಷನ್ ಬಿಲ್ಡ್ ಆಗೋದಕ್ಕೆ ಹೆಲ್ಪ್ ಆಗುವಂಥದ್ದು. ಈಗ ದುಬೈ ಏನಿದೆ, ಈ ಇಂತಹ ಒಮನ್ ರಾಷ್ಟ್ರಗಳ ನಡುವೆ ಬರುವಂಥ ಒಂದು ಜಲಸಂಧಿ, ಈ ಜಲಸಂಧಿ ಏನಾದರೂ ಮುಚ್ಚಿತು ಅಂತಾದರೆ ಜಗತ್ತಿನ ಅತಿ ಹೆಚ್ಚು ಕಚ್ಚಾ ತೈಲ ಏನು ಸಪ್ಲೈ ಆಗುತ್ತೋ ಈ ಪ್ರದೇಶಕ್ಕೆ ಹೊಡೆತ ಬೀಳುತ್ತೆ. ನೀವು ಕಚ್ಚಾ ತೈಲದ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಾಗುತ್ತೆ ಅಂತ ಏನು ನಾವು ಚಿಂತನೆ ಮಾಡ್ತೀವೋ, ಜಗತ್ತಿನ ಎಲ್ಲ ಭಾಗಗಳಲ್ಲೂ ಕೂಡ ಕಚ್ಚಾ ತೈಲದ ರೇಟ್ ಜಾಸ್ತಿ ಆಗುತ್ತೋ ಭಾರತದಲ್ಲಿ ಸಹಜವಾಗಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ. ಪೆಟ್ರೋಲ್ನ ರೇಟ್, ಪೆಟ್ರೋಲು, ಡೀಸೆಲು, ಅದಕ್ಕೆ ಸಂಬಂಧಪಟ್ಟಂತಹ ರೇಟ್ಗಳು ವೇರಿ ಆಗುತ್ತೆ. ಹಾಗಾಗಿ ಸಹಜವಾಗಿ ಇದು ಭಾರತದ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತೆ. ನೀವು ಇನ್ನೂ ಇರಾನ್ನಿಂದ ನಾವೇನು ಆಮದು ಮಾಡ್ಕೊಳ್ತಿದ್ದೀವಿ ಅಥವಾ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಅಂತ ನೋಡ್ತಾ ಹೋದರೆ, ಇರಾನ್ನಿಂದ ನಾವು ಸಬ್ ಪ್ರಾಡಕ್ಟ್ಸ್, ಈಗ ಎಕ್ಸಾಂಪಲ್ ಬಿಟುಮನ್ನು, ಈ ಥರದ ಒಂದಿಷ್ಟು ವಸ್ತುಗಳನ್ನು ನಾವು ಇನ್ನೂ ಕೂಡ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇವುಗಳ ಬೆಲೆ ಏರಿಕೆ ಆಗುವಂಥದ್ದು ಸಹಜವಾಗಿ ನಾವು ನಿರೀಕ್ಷೆ ಮಾಡಬಹುದು. ಇನ್ನು ಎರಡನೇದಾಗಿ ನಾವು ಶೇರ್ ಮಾರುಕಟ್ಟೆ. ಈ ಶೇರ್ ಮಾರ್ಕೆಟನ್ನು ನಾವು ಇವತ್ತಿನ ದಿನ ನೋಡ್ತಾ ಹೋದರೆ ಆಲ್ರೆಡಿ ಅಮೆರಿಕದ ಈ ನಿರ್ಬಂಧಗಳಿಂದ, ಜೊತೆಗೆ ಅಮೆರಿಕದ ಸುಂಕ ನೀತಿಯಿಂದಾಗಿ ಸಾಕಷ್ಟು ಶೇರ್ ಮಾರ್ಕೆಟ್ ಇಳಿಕೆಯಾಗಿದೆ. ಇಂಡಿಯನ್ ಮಾರ್ಕೆಟ್ ಲಾಸ್ನಲ್ಲಿದೆ. ನೀವು ಶುಕ್ರವಾರದ ಅಥವಾ ಗುರುವಾರದ ಒಂದು ಡಾಟಾವನ್ನು ತೆಗೆದುಕೊಂಡು ಹೋದರೆ ರಕ್ತಪಾತವೇ ಹರಿದು ಹೋಗಿದೆ ಶೇರ್ ಮಾರ್ಕೆಟ್ನಲ್ಲಿ. ಆದರೆ ಇದು ಈಗ ಜಗತ್ತಿನಲ್ಲಿ ಆಲ್ಮೋಸ್ಟ್ ಯುದ್ಧದ ವಾತಾವರಣ ಸೃಷ್ಟಿಯಾಗೋದ್ರಿಂದಾಗಿ ಶೇರ್ ಮಾರ್ಕೆಟ್ನಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಹಿಂಪಡೆದುಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಬೇಡಿಕೆ ಕಡಿಮೆ ಆಗುತ್ತೆ ಷೇರುಗಳಿಗೆ. ಮುಂದೇನಾಗುತ್ತೆ ಅನ್ನುವಂಥ ಆತಂಕದಲ್ಲಿ ಒಂದಿಷ್ಟು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಕಂಪನಿಗಳನ್ನು ಹೊರತುಪಡಿಸಿ ಬೇರೆಲ್ಲ ಶೇರ್ ಮಾರ್ಕೆಟ್ನಲ್ಲಿರುವಂಥ ಕಂಪನಿಗಳ ಷೇರುಗಳು ಇಳಿಕೆ ಆಗುವಂಥ ಸಾಧ್ಯತೆ ಇದೆ. ಯಾವಾಗಲೂ ಸೋಮವಾರ ಬುಲ್ಲಿಶ್ ಹಂತದಲ್ಲಿರುತ್ತೆ, ಇದು ಬೇರಿಶ್ ಹಂತಕ್ಕೆ ಹೋಗುತ್ತೆ. ಯಾವಾಗ ಷೇರುಗಳ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೋ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ನಲ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಟ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಗೋಲ್ಡ್ ರೇಟ್ 20,000ಕ್ಕೆ ಹೋದರೂ ಕೂಡ ಪ್ರತಿ ಗ್ರಾಮ್ಗೆ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು. ಗೋಲ್ಡ್ ಆ್ಯಂಡ್ ಸಿಲ್ವರ್ ನೀವು ಎಷ್ಟಾಗುತ್ತೋ ಅಷ್ಟು ಖರೀದಿ ಮಾಡಿ ಇಟ್ಕೊಂಡಿದ್ರೆ ಈ ಟೈಮ್ನಲ್ಲಿ ಯಾರಾದರೂ ಮಾರಬೇಕು ಅಂತ ಡಿಸೈಡ್ ಮಾಡಿದ್ರು ಅವ್ರಿಗೂ ಕೂಡ ಒಂದು ಅಪಾರ್ಚುನಿಟಿ. ಇದು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ಮೆಂಟ್ ಹೆವಿ ಹರಿದು ಬರುತ್ತೆ. ಹಾಗಾಗಿ ಸಹಜವಾಗಿ ಚಿನ್ನ ಮತ್ತು ಬೆಳ್ಳಿಯ ದರಗಳಲ್ಲಿ ಏರಿಕೆ ಆಗ್ತದೆ. ಇನ್ನು ಭಾರತದ ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಆಹಾರದ, ಈಗಾಗಲೇ ಹೇಳಿದೆ ನಾನು, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗುತ್ತೆ ಅಂತ ಹೇಳಿ. ಮತ್ತು ನೀವು ಇಲ್ಲೊಂದು ಗಮನಿಸಬೇಕು, ಇರಾನ್ಗೆ ಭಾರತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಸ್ಮತಿ ರೈಸನ್ನು ಸಪ್ಲೈ ಮಾಡುತ್ತೆ. ಬಾಸ್ಮತಿ ರೈಸ್ ಇರಾನ್ ಅತಿ ಹೆಚ್ಚಾಗಿ ಬೈ ಮಾಡುವಂಥ ರಾಷ್ಟ್ರ ಭಾರತದಿಂದ. ಇದು ರೈತರ ಮೇಲೆ ಒಂದಿಷ್ಟು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಬಾಸ್ಮತಿ ರೈಸ್ ಬೇಡಿಕೆ ಕಡಿಮೆ ಆಗುತ್ತೆ, ಜೊತೆಗೆ ಅಲ್ಲಿಂದ
ನಾವು ಸಪ್ಲೈ ಮಾಡ್ತೀವಿ ಏನಿದೆಯೋ ಅದು ಪ್ರಮಾಣ ಕಡಿಮೆ ಆಗುವಂಥ ಕಾರಣಕ್ಕೋಸ್ಕರ ರೈತರಿಗೆ ಒಂದಿಷ್ಟು ಈ ಬಾಸ್ಮತಿ ರೈಸ್ನ ಎಫೆಕ್ಟ್, ಬಾಸ್ಮತಿ ರೈಸ್ಗೆ ಬೇಡಿಕೆ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಎಫೆಕ್ಟನ್ನು ರೈತರು ಎದುರಿಸಬೇಕಾಗುತ್ತೆ ಈ ದೇಶದಲ್ಲಿ. ಇನ್ನು ಪ್ರಮುಖವಾಗಿ ನಾವೆಲ್ಲರೂ ಕೂಡ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಅಥವಾ ವಿದ್ಯುತ್ತಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಐಟಮ್ಗಳು ಅಥವಾ ನಾವೇನು ಡಿವೈಸ್ಗಳನ್ನು ಯೂಸ್ ಮಾಡ್ತೀವೋ, ಈ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇವುಗಳನ್ನೆಲ್ಲಾದರೂ ನೀವು ಕ್ಯಾಮ್ರಾ ಈ ಥರದ ವಿಷಯಗಳನ್ನು ನೀವು ಖರೀದಿ ಮಾಡ್ತೀರಿ ಅಂತ ಹೋದರೆ ನಿಮಗೆ ಮೇಯ್ನಾಗಿ ಮಾರ್ಕೆಟ್ ಇರುವಂಥದ್ದು ಜಪಾನು, ಚೀನಾ ಜೊತೆಗೆ ಈ ಮಧ್ಯಪ್ರಾಚ್ಯದ ರಾಷ್ಟ್ರಗಳೇ. ನೀವು ಈ ರಾಷ್ಟ್ರಗಳಲ್ಲಿ ದುಬೈಗಳಲ್ಲೇ ನೀವು ದುಬೈ ಈ ಥರದ ರಾಷ್ಟ್ರಗಳಲ್ಲೇ ಅದೇ ಹೆಚ್ಚಾಗಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ನಾವೆಲ್ಲರೂ ಕೂಡ ಅದರ ಬಿಡಿ ಭಾಗಗಳನ್ನೆಲ್ಲ ಪರ್ಚೇಸ್ ಮಾಡ್ತೀವಿ. ಹಾಗಾಗಿ ಈ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳೇನಿದೆಯೋ ಇವುಗಳ ಬೆಲೆ ವಿಪರೀತ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಮೊಬೈಲ್ ಡಿವೈಸ್ಗಳ ಸಂಖ್ಯೆ ರೇಟ್ ಏರಿಕೆ ಆಗುತ್ತೆ, ಕ್ಯಾಮ್ರಾಗಳ ರೇಟ್ ಏರಿಕೆ ಆಗುತ್ತೆ. ಇವೆಲ್ಲವುಗಳು ಕೂಡ ನಿಮಗೆ ಟ್ರಾನ್ಸ್ಪೋರ್ಟೇಷನನ್ನು ಅವಲಂಬಿಸಿರುತ್ತೆ. ಎಟ್ ದ ಸೇಮ್ ಟೈಮ್ ವಿಮಾನ ದರಗಳ ಏರಿಕೆಯಲ್ಲಿ ಹೆಚ್ಚು ಏರಿಕೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ವಿಮಾನಗಳು ಹಾರಾಟವನ್ನು ಸ್ಥಗಿತಗೊಳಿಸ್ತವೆ. ಈ ಮಾರ್ಗಗಳಲ್ಲಿ ಏನಿದೆ, ಈ ಮಧ್ಯಪ್ರಾಚ್ಯದ ಮೂಲಕ ಹಾದು ಹೋಗುವಂಥ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಏನಿದೆ ಅವೆಲ್ಲವುಗಳು ಕೂಡ ಕಟ್ ಆಗೋದ್ರಿಂದಾಗಿ ಈಗೇನು ಸಪ್ಲೈ ಆಗಿದೆಯೋ ಆ ಪ್ರಾಡಕ್ಟ್ಗಳಿಗೆ ರೇಟ್ ಜಾಸ್ತಿ ಇರುತ್ತೆ. ಆ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಈಗೇನಿರುತ್ತೋ ಅದಕ್ಕಿಂತ ಅಧಿಕ ಬೆಲೆಗೆ ಮಾರಾಟ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಥಿಯರಿ ಅಪ್ಲೈ ಆಗುತ್ತೆ. ನಿಮಗೆ ಈ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಈ ಟೈಮ್ನಲ್ಲಿ ಬೈಕ್ ಖರೀದಿ ಮಾಡಬೇಕು ಅಥವಾ ವಾಹನಗಳನ್ನು ಖರೀದಿ ಮಾಡಬೇಕು ಅಥವಾ ಇನ್ನೊಂದೇನಾದರೂ ಒಂದಿಷ್ಟು ಖರೀದಿಯ ಯೋಚನೆ ಇದ್ದರೆ ಸದ್ಯಕ್ಕೆ ಒಂದಿಷ್ಟು ನಿಲ್ಲಿಸಿ. ಆ ಒಂದು ತಲೆಯಲ್ಲಿ ಇರಲಿ, ನಿಮಗೆ ಯುದ್ಧ ಆಗ್ತಾ ಇದೆ, ಈಗೇನು ನಾವು ಖರೀದಿ ಮಾಡೋದು ಬೇಡ ಅನ್ನುವಂಥದ್ದು. ಸ್ವಲ್ಪ ವೆಯ್ಟ್ ಮಾಡಿ, ಯುದ್ಧ ಎಲ್ಲ ತಗ್ಗದ ನಂತರ ನೀವು ಆಲ್ಮೋಸ್ಟ್ 2026 ಡಿಸೆಂಬರ್ ಹೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ಗಳು ರಿಕವರಿ ಆಗುತ್ತೆ ಅನ್ನುವಂಥ ಒಂದು ಊಹೆ ಇದೆ. ಹಾಗಾಗಿ ಯುದ್ಧಗಳೆಲ್ಲ ಆಗ ಒಂದು ಸ್ವಲ್ಪ ಕಡಿಮೆಯಾಗಿ ನಾರ್ಮಲ್ ಮಾರ್ಕೆಟ್ ಯಥಾಸ್ಥಿತಿಗೆ ಬರುತ್ತೆ. ಆ ಟೈಮ್ನಲ್ಲಿ ನೀವೇನಾದರೂ ಖರೀದಿ ಮಾಡಲಿಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಬೆಸ್ಟ್ ಅವಕಾಶ ಇದೆ. ಇನ್ನೂ ಬೇರೆ ಬೇರೆ ಕಡೆಗಳಲ್ಲಿ ಈ ರಂಜಾನ್ ಅವಧಿ ಆಗಿರೋದ್ರಿಂದಾಗಿ ಅದನ್ನು ಧಾರ್ಮಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರತಿಭಟನೆಗಳು ಬೇರೆ ಬೇರೆ ಕಡೆ ಆಗತ್ತೆ. ಈ ಪ್ರತಿಭಟನೆಗಳಿಂದ ಸರ್ವೇ ಸಾಮಾನ್ಯವಾಗಿ ಒಂದಿಷ್ಟು ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ. ಮುಖ್ಯವಾಗಿ ನಾವು ಹಾರ್ಮಜ್ ಜಲಸಂಧಿ ಏನು ಹೇಳಿದೆ, ಹಾರ್ಮಜ್ ಜಲಸಂಧಿ ಏನಾದರೂ ಬಂದ್ ಆಗದಿದ್ದರೆ ಆಲ್ಮೋಸ್ಟ್ ನಾವೆಲ್ಲರೂ ಕೂಡ ಸೇಫ್ ಅಂತ ಹೇಳ್ಬೋದು. ಹಾರ್ಮಜ್ ಜಲಸಂಧಿ ಏನಾದರೂ ಬಂದ್ ಆಯಿತು ಅಂತಾದರೆ ನಾವೆಲ್ಲರೂ ಕೂಡ ಈ ಯುದ್ಧದ ಎಫೆಕ್ಟನ್ನು ಅನುಭವಿಸಬೇಕಾಗತ್ತೆ. ಸದ್ಯ ಇದು ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಏರ್ಪಾಡಾಗಿರುವಂಥ ಯುದ್ಧಕ್ಕೆ ಸಿದ್ಧಗೊಂಡಿರುವಂಥ ರಾಷ್ಟ್ರಗಳಿಂದಾಗಿ ಭಾರತಕ್ಕಾಗ್ತಿರುವಂಥ ಪರಿಣಾಮಗಳು. ಆದರೆ ಟು ದ ಸೇಫ್ ನಾವೆಲ್ಲ ಹೇಳ್ತೀವಲ್ಲ, ಒಂದೊಂದು ಸಲ ಒಂದು ಹೆಜ್ಜೆಯನ್ನು ಹಿಂದೆ ಇರಿಸುವುದು ಕೂಡ ಭಗವಂತನ ಆಶೀರ್ವಾದವೇ ಅಂಥೇಳಿ. ಹಾಗೆ ಇತ್ತೀಚೆಗೆ ಅಮೆರಿಕ ಹೇರಿರುವಂಥ ನಿರ್ಬಂಧ ಏನಿತ್ತು ಆ ನಿರ್ಬಂಧಕ್ಕನುಸಾರವಾಗಿ ನಾವು ಆಲ್ಮೋಸ್ಟ್ ಇರಾನ್ನಿಂದ ನಾವು ತೆಗೆದುಕೊಳ್ಳುತ್ತಿದ್ದಂಥ ಒಂದಿಷ್ಟು ಕಚ್ಚಾ ತೈಲದ ಪ್ರಮಾಣವನ್ನು ಕಡಿಮೆ ಮಾಡಿದ್ದೀವಿ. ಸೊ ವಿ ಆರ್ ಇಂಪೋರ್ಟಿಂಗ್ ಹೈಯೆಸ್ಟ್ ಈ ಏನಿದೆ ಆಯಿಲ್ ಏನಿದೆ ಇದನ್ನು ನಾವು ರಷ್ಯಾದಿಂದ ನಾವು ಆಮದು ಮಾಡ್ಕೊಳ್ತೀವಿ. ಹಾಗಾಗಿ ರಷ್ಯಾ ಯುದ್ಧದಲ್ಲಿ ಏನಾದರೂ ಭಾಗಿಯಾದರೆ ಇದರ ಎಫೆಕ್ಟ್ ನಾವು ಅನುಭವಿಸಬೇಕಾಗತ್ತೆ. ಸೊ ಟೋಟಲಾಗಿ ಯುದ್ಧದ ಪರಿಣಾಮಗಳನ್ನು ತಿಳ್ಕೊಂಡ್ವಿ. ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.